ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಡಯಾನಾ ಕೂರ್ಗ್. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಅವರು ಯಾವುದೇ ಒಂದು ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟರು ಫಸ್ಟ್ ಕ್ಯಾಪ್ಟನ್ಸಿ. ಕನ್ನಡದ ಕಿರುತೆರೆಯ ಲಾರ್ಡ್ ಶಿವ ಅಂತಾನೆ ಹೇಳ್ಬಹುದು. ಜೊತೆಗೆ ರಾವಣ ಅಂದ್ರೆ ನೆನಪಾಗೋದು ಇವ್ರೆ. ಹಾಗೆ ಟಿ ನರಸೀಪುರದ ಕೌನ್ಸಿಲರ್ ಕೂಡ ಹೌದು. ಇನ್ನು ದೇವರ ಆಟ ಬಲ್ಲೋರ್ ಯಾರು ಅನ್ನೋರ್ಗೆ ಇದು ಲೈಫ್ ಸೂಪರ್ ಗುರು ಅಂತ ಹೇಳಿದವರು ಕೂಡ ಇವ್ರೆ. ನೀವೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು ಯಾರು ಅಂತ. ಒನ್ ಅಂಡ್ ಓನ್ಲಿ ಅರ್ಜುನ್ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಾ? ಫೈನ್ ಮೇಡಮ್, ಇಲ್ಲಿವರೆಗೂ ಸೂಪರ್ ಆಗಿದ್ದೀನಿ. ಸೊ ಹೇಗೆ ನಡೀತಾ ಇದೆ ನಿಮ್ಮ ಕೆಲಸಗಳು? ಏನ್ ಮಾಡ್ತಾ ಇದ್ದೀರಾ? ಕೆಲಸ ಆಸ್ ಆಫ್ ನವ್ ಶ್ರೀದೇವಿ ಮಹಾತ್ಮೆಲಿ ಈಗ ನೀವೇ ಹೇಳೇ ಬಿಡ್ರಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಲಾರ್ಡ್ ಶಿವ ಅಂತ. ಸೊ ಅದೇ ಕೆಲಸದಲ್ಲೇ ಇನ್ನೂ ಮುಂದುವರಿತಾ ಇದ್ದೀನಿ. ಓಕೆ, ಈಗ ಸರ್ ನಿಮ್ದು ಲೈಫ್ ಜರ್ನಿನ ನೋಡ್ಕೊಂಡ್ ಬರೋದಾದ್ರೆ ಮೊದಲಿಗೆ ನೀವು ರಿಯಾಲಿಟಿ ಶೋ ಮೂಲಕ ಎಂಟ್ರಿ ಕೊಡ್ತೀರಾ. ಅದು ಹೇಗೆ ಸೆಲೆಕ್ಟ್ ಆದ್ರಿ ಅನ್ನೋದು ಕೆಲವರು ಗೊತ್ತಿಲ್ಲ. ಹೇಗೆ ಎತ್ತ ಅಂತ ಹೇಳೋದಾದ್ರೆ ಸರ್? ಇಫ್ ಐ ಆಮ್ ನಾಟ್ ರಾಂಗ್, ನಂಗೆ ಆಲ್ರೆಡಿ ಆ ಟೈಮಲ್ಲಿ ಮದುವೆ ಆಗಿ ನನ್ನ ಮಗಳವಾಗ ಶಿ ವಿಲ್ ಬಿ 9 months ಓಲ್ಡ್. ಸೊ 10 ತಿಂಗಳೇನೋ 11 ತಿಂಗಳಾಗಿರುತ್ತೆ ನನ್ನ ಮಗಳಿಗೆ. ಮನೇಲಿ ಇರ್ತೀನಿ, ನನಗೂ ಇಂಡಸ್ಟ್ರಿಗೆ ದೂರ. ಹೀಗೆ ವರುಣ್ ಸರ್ ಅನ್ನೋರೊಬ್ಬರು ಕಾಲ್ ಮಾಡ್ತಾರೆ, ಎಲ್ಲಿದ್ಯಾ ಅಂದರೆ ಮೈಸೂರಲ್ಲಿದ್ದೀನಿ. ಅವ್ರು ಹಿಂಗೆ ನನ್ನ ಬಗ್ಗೆ ತಿಳ್ಕೊಂಡಿರ್ತಾರೆ, ನನಗೂ ಅವ್ರಿಗೂ ಒಂದು ಒಡನಾಟ ಇರುತ್ತೆ, ಪರಿಚಯ ಇರುತ್ತೆ. ಸೊ ಕಾಲ್ ಮಾಡಿ ಅರ್ಜೆಂಟ್ ಮೈಸೂರಿಗೆ ಬಾ, ಅಲ್ಲ ಅರ್ಜೆಂಟ್ ಬೆಂಗಳೂರಿಗೆ ಬಾ, ನಿನಗೆ ಏನೋ ಇದೆ ಹೇಳ್ತೀನಿ ಬಾ. ಸೀದಾ ಇಮ್ಮಿಡಿಯೇಟಾಗಿ ಹೊರಡ್ತೀನಿ. ಆಲ್ರೆಡಿ ಸಾಯಂಕಾಲ ಆಗೋಗಿರುತ್ತೆ. ನಾನು ಮರ್ತೋದೆ ಆ ಜಾಗ, ಯಾವುದೋ ಒಂದು ಗೋಡನ್, ಅದು ತುಮಕೂರು ರೋಡ್ ಹತ್ರ ಯಾವುದೋ ಒಂದು ಗೋಡನಲ್ಲಿ ಶೂಟ್ ನಡೀತಿರುತ್ತೆ, ಮಾಗಡಿ ರೋಡಲ್ಲಿ. ಸೊ ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋದಾಗ ಸೀದಾ ಏನು ಮಾಡ್ತಾರೆ, ಆಲ್ರೆಡಿ 10 ಜನ ಸೆಲೆಕ್ಟ್ ಆಗೋಗಿರ್ತಾರೆ ಹುಡುಗರು. ಅದರಲ್ಲಿ ಒಬ್ಬ ನಾರ್ತ್ ಇಂಡಿಯನ್ ಹುಡುಗ ಸೆಲೆಕ್ಟ್ ಆಗಿರ್ತಾನೆ. ಸೊ ವರುಣ್ ಸರ್ ಇದ್ದವ್ರು ನನ್ನನ್ನು ಕರೆದಿ, ಈಗ ನಿನ್ನ ಕರ್ಕೊಂಡೋಗಿ ಒಬ್ಬರ ಹತ್ರ ಬಿಡ್ತೀನಿ, ಅವ್ರ ಹತ್ರ ನೀನು ಏನು ಮಾತಾಡ್ತೀವಿ ಅದ್ರ ಮೇಲೆ ನಿನ್ನ ನಿರ್ಧಾರ ಬದಲಾಗುತ್ತೆ, ನಿನ್ನ ಹಣೆ ಬರ ಬದಲಾಗುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗಿ ಕ್ಯಾರವನಲ್ಲಿ ಬಿಡ್ತಾರೆ. ರಾಘವೇಂದ್ರ ಹುಣಸೂರು ಸರ್ ಇರ್ತಾರೆ. ಸೊ ಅವರು ಏನು ನಿಮ್ಮ ಬಗ್ಗೆ ವರುಣ್ ತುಂಬ ಹೇಳ್ತಿದ್ರಲ್ಲ, ನಿಮ್ಮ ಬಗ್ಗೆ ಏನು ಸ್ಪೆಷಾಲಿಟಿ, ನಾನು ನಿಮ್ಗೊಂದು ಅವಕಾಶ ಕೊಟ್ಟರೆ ನೀವಿಲ್ಲಿ ಏನು ಅಂಥದ್ದು ಎಕ್ಸ್ಟ್ರಾಡಿನರಿ ಏನು ಮಾಡ್ತೀರಾ? ನಾನು ಅವಾಗ ಅವ್ರಿಗೆ ಹೇಳ್ತೀನಿ, ಸರ್ ನಾನು ಎಕ್ಸ್ಟ್ರಾಡಿನರಿ ಮಾಡ್ತೀನಿ ಅಂತ ಏನೂ ಹೇಳೇ ಇಲ್ವಲ್ಲ ಸರ್, ಬಟ್ ಬೇರೆಯವ್ರು ನಾರ್ಮಲ್ ಏನಿದಾರೋ ಆ ನಾರ್ಮಲ್ಗಿಂತ ಒಂದು ರೇಂಜಿಗೆ ಜಾಸ್ತಿ ಅಂತೂ ಮಾಡ್ತೀನಿ ಸರ್, ಆ ಕೇಪಬಿಲಿಟಿ ನನಗಿದೆ ಅಷ್ಟೇ ಮಾತಾಡೋದು. ನೀರು ಕೆಳಗಡೆ ಹೇಳ್ತೀನಿ ಅಂತಾರೆ. ಸೊ 5 ನಿಮಿಷಕ್ಕೆ ಆ ಹಿಂದಿ ಇನ್ನೊಬ್ಬ ಹುಡುಗ ಏನು ಸೆಲೆಕ್ಟ್ ಆಗಿರ್ತಾನೋ ಅವನನ್ನು ವಾಪಸ್ ಕಳಿಸಿ ನನ್ನನ್ನು ತಗೋತಾರೆ ಆ ಶೋ. ಓಕೆ, ಇದೇ ರಿಯಾಲಿಟಿ ಶೋಲಿ ನೀವು ವಾಕ್ಡ್ ಔಟ್ ಆಗಿರ್ತೀರಾ ಅಂದ್ರೆ ತುಂಬಾ ಅಗ್ರೆಷನ್ ಇರುತ್ತೆ ಆ ಟೈಮಲ್ಲಿ ನಿಮಗೆ. ಅಂದ್ರೆ ಅರ್ಜುನ್ ಅವ್ರಿಗೆ ಅಷ್ಟೊಂದು ಕೋಪ ಇದೆಯಾ ಅಂತ? ಮೋಸ್ಟ್ಲಿ ಪ್ರಶ್ನೆ ನೀವು ನನಗೆ 2 ಹೆಣ್ಮಕ್ಳಾಗಕ್ಕೆ ಮುಂಚೆ ಕೇಳಿದ್ದಿದ್ರೆ ಒಪ್ಕೋತಿದ್ನೇನೋ. ಅವಾಗ ಖಂಡಿತ ಹೌದು, ನನ್ನಷ್ಟು ಕೋಪಿಷ್ಟನೇ ಯಾರು ಇಲ್ವೇನೋ ಅನ್ನೋ ಲೆಕ್ಕಾಚಾರದಲ್ಲೇ ಇರ್ತಿದ್ದೆ. ಬಟ್ ಇಲ್ಲ, ಅದು ಕಾಲಕ್ರಮೇಣ ನಾವು ಹೋಯ್ತದು. ಕೋಪ ಯಾವಾಗಲೂ ನಮ್ಮನ್ನು ಹಾಳು ಮಾಡುತ್ತೆ, ಡಿಸ್ಟ್ರಾಯ್ ಮಾಡುತ್ತೆ ಅನ್ನೋದು ಕೇಳಿದೀವಲ್ಲ. ಓಕೆ, ಅದಾದ್ಮೇಲೆ ಸರ್ ಅದೇ ಚಾನಲಲ್ಲಿ ನಿಮಗೆ ನಾಗಿಣಿ ಸೀರಿಯಲ್ ಮೂಲಕ ರುದ್ರ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ. ಅದು ಹೆಂಗೆ ಸೆಲೆಕ್ಟ್ ಆಯಿತು? ಅಂದರೆ ಈಗ ಯಾವುದೋ ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರು ಅಥವಾ ರಂಗಭೂಮಿಯಿಂದ ಬಂದಿರಬೇಕು, ಇಲ್ಲ ನಟನೆ ಕಲ್ತಿರ್ಬೇಕು ಅಂತ ಹೇಳುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿ ವಿಲನ್ ರೋಲ್ಗೆ ಸಖತ್ತಾಗಿ ಸೂಟ್ ಆಗಿದ್ರಿ, ಅದು ಹೇಗೆ? ಐ ಆಲ್ವೇಸ್ ಬಿಲೀವ್ ಹಾರ್ಡ್ ವರ್ಕ್. ನಾನು ಯಾವುದೇ ರಂಗಾಯಣ ಬ್ಯಾಕ್ಗ್ರೌಂಡ್ ಇರೋನಲ್ಲ, ಸ್ಟೇಜ್ ಆರ್ಟಿಸ್ಟ್ ಅಲ್ಲ. ನನಗೆ ಯಾವುದೇ ಆ ಮೂಲ ಇದು ಸಿಕ್ಕಿಲ್ಲ, ಕಲಿಕೆಗಳು ಪಡೆದು ಬಂದಂಥವನಲ್ಲ ನಾನು. ಸೊ ಬಟ್ ಅಗೇನ್ ನಾಗಿಣಿ ರಾಘವೇಂದ್ರ ಹುಣಸೂರು ಸರ್ ಅವರು ಏನೋ ಗೊತ್ತಿಲ್ಲ, ನನ್ನಲ್ಲಿ ಏನೋ ಒಂದು ಅವ್ನಿಗೇನೋ ಇದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಅವರೇ ಕಾಲ್ ಮಾಡ್ತಾರೆ. ಇಮ್ಮಿಡಿಯೇಟಾಗಿ ಒಂದು ಆಫೀಸ್ ಹೇಳ್ತೀನಿ, ಅಲ್ಲಿಗೆ ಹೋಗಿ ಇಟ್ ಮಾಡು, ಅಲ್ಲಿ ಆಫೀಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಹಯವದನ್ ಅಂತ ಡೈರೆಕ್ಟರ್ ಇರ್ತಾರೆ, ಅವ್ರನ್ನೋಗಿ ಮೀಟ್ ಮಾಡು. ಆಡಿಷನ್ಸ್ ನಡೀತಿರುತ್ತೆ ರುದ್ರ ಅನ್ನೋ ಕ್ಯಾರೆಕ್ಟರ್ಗೆ. ನನಗೊಂದು ಗೆಟಪ್ ಹಾಕ್ತಾರೆ, ಹಾಕಿ ಒಂದು ಡೈಲಾಗ್ ಕೊಡ್ತಾರೆ. ಅಲ್ಲಿ ಡೈಲಾಗ್ ಹೇಳಿದ ತಕ್ಷಣ ಅಲ್ಲೇ ಹೇಳ್ತಾರೆ ಡೈರೆಕ್ಟ್ರು, ಯರ್ ಅಫಿಷಿಯಲಿ ಸೆಲೆಕ್ಟೆಡ್. ಸುಮ್ಮನೆ ಅನ್ಅಫಿಷಿಯಲಿ ಒಂದಷ್ಟು ಫಾರ್ಮಾಲಿಟೀಸ್ ಮಾಡ್ತಾ ಇದ್ದೀವಿ ಅಷ್ಟೇ. ರಾಘವೇಂದ್ರ ಹುಣಸೂರು ಹ್ಯಾಸ್ ಟೋಲ್ಡ್ ದಟ್ ಹೀ ಈಸ್ ದ ರೈಟ್ ಪರ್ಸನ್ ಟು ಡೂ ದ್ಯಾಟ್. ಖುಷಿ ಆಗುತ್ತೆ. ಸೊ ಫಸ್ಟ್ ಟೈಮ್ ನಾನು ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ನನಗೂ ಸಂಬಳ ಕೊಡ್ತಾರಲ್ಲ, ನನಗೂ ಒಂದು ಪೇಮೆಂಟ್ ಎಲ್ಲ ಇದೆಯಲ್ಲ, ಅದೊಂದು ಜೋಶ್ ಇತ್ತು, ಖುಷಿ ಇತ್ತು. ಅಲ್ಲಿಂದ ಆಚೆ ಬರ್ತಾನೆ ನಾನು ಹೇಳಬೇಕು, ಯಾಕಂದರೆ ನಾವೆಲ್ಲ ಆಗಿನ ಕಾಲದಲ್ಲಿ ಅವಾಗೆಲ್ಲ ಅಪ್ಪನ ಮರದಡಿಲಿ ಆ ಶೇಡಲ್ಲಿ ಬಂದವರು. ಬಟ್ ಫಸ್ಟ್ ಟೈಮ್ ಆ ಥರ ನಾನು ದುಡಿಯಂಗೆ ಆದ್ನಲ್ಲ ಅಂದಾಗ ಏನೋ ಒಂಥರ ಗರ್ವ. ಬಟ್ ಆದ್ಮೇಲೆ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು, ನಮ್ಮಪ್ಪ ಒಂದೇ ಡೈಲಾಗಲ್ಲಿ ಮುಗಿಸ್ಬಿಟ್ರು, ನನ್ನ ಮಗನ ಇಷ್ಟು ವರ್ಷ ಸಾಕಿದ್ದೀನಿ ಅದು ಲೆಕ್ಕ ಇಲ್ಲ, ಅವ್ನು ಯಾವುದೋ ಯಾವುದೋ ಒಂದು ಇದನ್ನ ತಗೊಂಬಂದು ಇದನ್ನ ದೊಡ್ಡದಾಗಿ ಹೇಳ್ತಾ ಇದ್ದಾನೆ ನನಗೆ ಅಂತಾರೆ. ಬಟ್ ಇಟ್ ವಾಸ್ ಅಪ್ಪನಿಗೆ ಇಷ್ಟ ಇರಲಿಲ್ವಾ ಸರ್ ಅಂದ್ರೆ ಆಕ್ಟಿಂಗ್ ಬರೋದು? ಖಂಡಿತ ಇಲ್ಲ. ಅವ್ರಿಗೆ ನಾನು IAS ಅವ್ರು IPS ಆಗಬೇಕು ಅನ್ನೋದಿತ್ತು, ಇವನಿಗೆ ಕ್ಯಾಲಿಬರ್ ಇದೆ, ಇವನು ಆಗಬೇಕಿತ್ತು ಅನ್ನೋದಿತ್ತು. ಬಟ್ ನಾವು ಸ್ವಲ್ಪ ಈ ಸ್ಕೂಲ್ ಡೇಸಲ್ಲಿ ಎಷ್ಟು ಚೆನ್ನಾಗಿ ಓದ್ತಿದ್ನೋ ಅಷ್ಟೇ ಒಂದು ಮಿಸ್ಚೀವಸ್ನೆಸ್ಸು ಜಾಸ್ತಿ, ತರಲೆ ಜಾಸ್ತಿ ನನ್ನ ಸ್ಕೂಲಲ್ಲಿ.
ಸೊ ಹಾಗಾಗಿ ಆಮೇಲೆ ಅವ್ರು ಅಂದ್ಕೊಂಡ್ರು ಇವನೇನಿದ್ರು ಇವನ್ನ ರಾಜಕೀಯಕ್ಕೆ ಕರ್ಕೊಂಬರ್ಬೇಕು ನನ್ನ ಫೀಲ್ಡ್ಗೆ ಸರಿ ಅಂತ ಡಿಸೈಡ್ ಆಗಿದ್ರು. ಸೊ ಈ ಫೀಲ್ಡ್ ಅವ್ರಿಗೆ ಯಾವತ್ತೂ ಅವರು ಇಷ್ಟಪಟ್ಟು ಕಳಿಸಿದ್ದಂತೂ ಇಲ್ಲ. ಬಟ್ ಇವತ್ತಿಗೆ ಎಂಜಾಯ್ ಅಂತೂ ಮಾಡ್ತಿದ್ದಾರೆ. ಖುಷಿ ಇದೆ.